ಭೂಮಿಯ ಮೇಲಿನ ಸ್ವರ್ಗ ಅಂತಲೇ ಕರೆಯಲ್ಪಡುವ ಕಾಶ್ಮೀರ 16 ದಶಕಗಳಿಂದ ವಿವಾದ ಕಾಯ್ದೆ ಮತ್ತು ನಿಗೂಢ ರಾಜಕೀಯ ನಿರ್ಧಾರಗಳ ಕೇಂದ್ರ ಬಿಂದು. 2019 ಆಗಸ್ಟ್ 5ರಂದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ನಿರ್ಧಾರವೊಂದು ಹೊರಬಿತ್ತು. ಅದು ದಶಕಗಳಿಂದ ಕಾಶ್ಮೀರ ಗೆದ್ದ ಆರ್ಟಿಕಲ್ 370 ಎಂಬ ವಿಶೇಷ ಸ್ಥಾನಮಾನ ಒಂದೇ ದಿನದಲ್ಲಿ ರದ್ದಾಯಿತು. ಹಾಗಾದರೆ ಆರ್ಟಿಕಲ್ 370 ಅಂದ್ರೇನು? ಇದು ಕಾಶ್ಮೀರಕ್ಕೆ ಕೊಟ್ಟಿದ್ದು ಯಾರು, ಯಾಕೆ? 2019ರ ಆ ದಿನ ಕಾಶ್ಮೀರದಲ್ಲಿ ನಿಜಕ್ಕೂ ನಡೆದಿದ್ದೇನು? ನಮಸ್ಕಾರ ವೀಕ್ಷಕರೇ, ಶೋಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕಾಶ್ಮೀರದ ಈ ಐತಿಹಾಸಿಕ ಅಧ್ಯಯನದ ಸಂಪೂರ್ಣ ಶೋಧ ಮಾಡಲಿದ್ದೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ವೀಕ್ಷಕರೇ, ಕತೆ ಶುರುವಾಗೋದು 1947ರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಸಮಯದಲ್ಲಿ. ಆಗ ಕಾಶ್ಮೀರವನ್ನು ಆಳುತ್ತಿದ್ದವರು ಮಹಾರಾಜ ಹರಿ ಸಿಂಗ್. ಆರಂಭದಲ್ಲಿ ಅವರು ಸ್ವತಂತ್ರವಾಗಿರಲು ಬಯಸಿದರು. ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ಪಡೆಗಳ ದಾಳಿ ಮಾಡಿದಾಗ ಹರಿ ಸಿಂಗ್ ಭಾರತದ ಸಹಾಯ ಕೋರಿದರು. ಭಾರತಕ್ಕೆ ಸೇರ್ಪಡೆಯಾಗುವ ಇನ್ಸ್ಟ್ರೂಮೆಂಟ್ ಆಫ್ ಅಸಿಷನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆದರೆ ಈ ಸಮಯದಲ್ಲಿ ವಿಶೇಷ ಪರಿಸ್ಥಿತಿಯಿಂದಾಗಿ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 370ಯನ್ನು ಸೇರಿಸಲಾಯಿತು. ಇದು ಕಾಶ್ಮೀರಕ್ಕೆ ಒಂದು ತಾತ್ಕಾಲಿಕ ವಿಶೇಷ ಸ್ಥಾನಮಾನ ನೀಡುತ್ತದೆ. ಈ ಆರ್ಟಿಕಲ್ 370ಯಿಂದಾಗಿ ಕಾಶ್ಮೀರಕ್ಕೆ ಸಿಕ್ಕಿದ್ದ ಹಕ್ಕುಗಳು ಸಾಮಾನ್ಯದಾಗಿರಲಿಲ್ಲ. ಕಾಶ್ಮೀರಕ್ಕೆ ತನ್ನದೇ ಆದ ಪ್ರತ್ಯೇಕ ಸಂವಿಧಾನ ಇತ್ತು, ಪ್ರತ್ಯೇಕ ಧ್ವಜವಿತ್ತು. ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂವಹನವನ್ನು ಹೊರತುಪಡಿಸಿ ಭಾರತ ಸರ್ಕಾರ ಮಾಡುವ ಯಾವುದೇ ಕಾಯ್ದೆ ಕಾಶ್ಮೀರದಲ್ಲಿ ಜಾರಿಯಾಗಬೇಕಿದ್ದರೆ ಅಲ್ಲಿನ ಸ್ಥಳೀಯ ಸರ್ಕಾರದ ಒಪ್ಪಿಗೆ ಬೇಕಿತ್ತು. ಅಷ್ಟೇ ಅಲ್ಲ, ಆರ್ಟಿಕಲ್ 35A ಪ್ರಕಾರ ಹೊರ ರಾಜ್ಯದ ಯಾವುದೇ ಭಾರತೀಯ ಪ್ರಜೆ ಕಾಶ್ಮೀರದಲ್ಲಿ ಆಸ್ತಿ ಮಾಡುವಂತೆ ಇರಲಿಲ್ಲ, ಅಲ್ಲಿ ಕೆಲಸ ಮಾಡುವಂತೆ ಇರಲಿಲ್ಲ. ಇದು ಕಾಶ್ಮೀರವನ್ನು ಭಾರತದ ಭಾಗವಾಗಿದ್ದರೂ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿಯೇ ಕಾಯ್ದುಕೊಂಡಿತ್ತು. ದಶಕಗಳಿಂದ ಜಾರಿಯಲ್ಲಿದ್ದ ಈ ನಿಯಮಕ್ಕೆ 2019ರ ಆಗಸ್ಟ್ 5ರಂದು ಮುಕ್ತಿ ಬಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪುನರ್ವಿಂಗಡಣೆ ಕಾಯ್ದೆಯನ್ನು ಮಂಡಿಸಿದರು. ರಾಷ್ಟ್ರಪತಿಗಳ ಆದೇಶದ ಮೂಲಕ ಆರ್ಟಿಕಲ್ 370ಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಒಂದೇ ಏಟಿಗೆ ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನ ಅಂತ್ಯವಾಯಿತು. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರವನ್ನು ರಾಜ್ಯ ಸ್ಥಾನದಿಂದ ಜಮ್ಮು ಕಾಶ್ಮೀರ ಹಾಗೂ ಲಡಖ್ ಎಂಬ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂದು ಮುನ್ನೆಚ್ಚರಿಕೆಯಾಗಿ ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಈ ಐತಿಹಾಸಿಕ ನಿರ್ಧಾರದ ನಂತರ ಒಂದೇ ದೇಶ ಒಂದೇ ಸಂವಿಧಾನ ಕಾಶ್ಮೀರದಲ್ಲೂ ಜಾರಿಯಾಯಿತು. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕಾಶ್ಮೀರದಲ್ಲಿ ಆಸ್ತಿ ಭಾರತದಲ್ಲಿ ಮಾಡುವಂಥದ್ದು, ನೆಲೆಸುವ ಹಕ್ಕು ಸಿಕ್ಕಿತು. ಕೇಂದ್ರದ ಶಿಕ್ಷಣ, ಮಾಹಿತಿ ಮತ್ತು ಮೀಸಲಾತಿ ಕಾಯ್ದೆಗಳು ಅಲ್ಲಿನ ಜನರಿಗೂ ತಲುಪಲು ಶುರುವಾದವು. ಈ ನಿರ್ಧಾರವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಸವಾಲು ಹಾಕಲಾಯಿತಾದರೂ 2023ರಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವು ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಸಂವಿಧಾನಾತ್ಮಕವಾಗಿ ಸಿಂಧು ಎಂದು ಎತ್ತಿ ಹಿಡಿಯಲಾಯಿತು. ಆರ್ಟಿಕಲ್ 370 ರದ್ದುಗೊಂಡಿದ್ದು ಕಾಶ್ಮೀರದ ಇತಿಹಾಸದಲ್ಲಷ್ಟೇ ಅಲ್ಲ, ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ಹೊಸ ದಾರಿ ತೆರೆಯಲಾಯಿತು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಶ್ಮೀರದ ಈ ಬದಲಾವಣೆ ದೇಶದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ ಎಂದು ನೀವು ಭಾವಿಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಸಕ್ತಿಕರ ವಿಚಾರಗಳನ್ನು ಶೋಧನೆಗಾಗಿ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.